ಇವಾಗ ಪ್ಯಾಕ್ ಕೂಡ ಹಾಕ್ಕೊಂಡಿದ್ದೀನಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ನೋಡಿಲ್ಲ ಹೋಗಿ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ದಿನ ಹೇಗೋಗುತ್ತೆ ಎಲ್ಲದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಬನ್ನಿ ಇವತ್ತಿನ ದಿನ ಹೇಗೋಗುತ್ತೆ ನೋಡೋಣ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆ ತಿಂಡಿಗೋಸ್ಕರ ಎದುಗೆ ಮೆಂತೆ ಬಾತನ್ನ ಮಾಡಿದ್ದೆ. ಘಮ ಘಮ ಅಂತಿದೆ. ಇವಾಗ ಸ್ವಲ್ಪ ತಣ್ಣಗೆ ಮಾಡಿಟ್ರೆ ಅವನಿಗೆ ತಿನ್ನಿಸೋದಕ್ಕೆ ಸರಿಯಾಗುತ್ತೆ. ಬಾಕ್ಸಿಗೂ ಕೂಡ ಹಾಕೋದಕ್ಕೂ ಸ್ವಲ್ಪ ತಣ್ಣಗಾದರೆ ಸರಿಯಾಗುತ್ತೆ. ಹೀಗೆ ಇನ್ಸ್ಟಾದಲ್ಲಿ ಒಂದು ರೀಲ್ಸ್ ನೋಡಿದೆ. ಆ್ಯಪಲ್ಲು ಸ್ವಲ್ಪ ಈ ಥರ ಕಟ್ ಮಾಡೆಲ್ಲ ಇಟ್ಟರೆ ಬ್ಲ್ಯಾಕ್ ಆದಂಗೆ ಆಗುತ್ತೆ. ನಮ್ಮ ಮೆದು ಹಾಗೆ ಅಂತಾನೆ, ಕೊಳೆ ಆಗಿರ್ತವೆ ಆ್ಯಪಲ್ಲು, ಕೊಳೆ ಆಗಿರ್ತವೆ ಅಂತ. ಸೊ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬಿಸಿನೀರಲ್ಲಿ ಹಾಕಿ 1-2 ನಿಮಿಷ ಇಟ್ಟು ಹಾಕಿದ್ರೆ ಈ ಥರನೇ ಇರ್ತವೆ. ಸೊ ನಾನು ಈ ಟ್ರಿಕ್ಸ್ನೇ ಫಾಲೋ ಮಾಡ್ತಾ ಇರೋದು. ಇವತ್ತು ರೈಸ್ ಐಟಮ್ ಅಲ್ವಾ, ಹಾಗಾಗಿ ಸ್ವಲ್ಪ ಅವನು ತಿನ್ನಲ್ಲ ರೈಸ್ನ ಅಷ್ಟು. ಹಾಗಾಗಿ ಒಂದು ಬನಾನಾ, ಸ್ವಲ್ಪ ಆ್ಯಪಲ್ಲು, ಹಾಗೆ ಒಂದು ಬನಾನಾ, ಒಂದು ಆ್ಯಪಲ್, ಸ್ವಲ್ಪ ಆ್ಯಪಲ್, ಒಂದಿಟ್ಟಿಲ್ಲ ಪೂರ್ತಿ. ಹಾಗೆ ಇದಕ್ಕೆ ಸ್ವಲ್ಪ ರೈಸು, ಹಾಗೆ ಬಿಸಿನೀರು. ಎದು ಸ್ನಾನ ಮಾಡೋಕ್ಕೆ ಹೋಗಿದ್ದಾನೆ, ಅವ್ರ ಅಪ್ಪ ಸ್ನಾನ ಮಾಡಿಸ್ತಾ ಇದ್ದಾರೆ. ಅಷ್ಟರಲ್ಲಿ ನಾನು ಇದನ್ನೆಲ್ಲ ರೆಡಿ ಮಾಡಿಬಿಡಬೇಕು. ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಎಲ್ಲ ತೆಗೆದು ಹಾಕಬೇಕು. ಚಕ್ಕೆ, ಮೊಗ್ಗು ಎಲ್ಲದನ್ನು ತೆಗೆದು ನೀಟಾಗಿ ಹಾಕಬೇಕು. ಅವನ ತಿಂಡಿ ಬಾಕ್ಸು ಕೂಡ ರೆಡಿ ಆಯಿತು. ಇಷ್ಟೇ ತಿನ್ನೋದು, ಇದರಲ್ಲೂ ಬಿಟ್ಕೊಂಬರ್ತಾನೆ. ಡೈಲಿ ಒಂದೊಂದು ನ್ಯಾಪ್ಕಿನ್ ಇಡಬೇಕು. ಅವನ ತಿಂಡಿ ಬಾಕ್ಸ್ ರೆಡಿ ಆಯಿತು. ಇವಾಗ ಅವನಿಗೆ ಸ್ವಲ್ಪ ತಿನ್ನಿಸ್ಬಿಟ್ರೆ ಕೆಲಸ ಮುಗಿದ್ಬಿಡುತ್ತೆ. ಈ ಕೆಲಸ ಮಾಡಬೇಡ. ಅವನಿಗೆ ತಿನ್ಬೇಡವಾಯ್ತಂತೆ. ಯಾರಿಗೆ? ಎದುಗೆ. ಯಾಕೆ? ಪಲಾವ್. ಓ, ಅದಕ್ಕೆ ರೊಟ್ಟಿ ಅಂತ ಕೇಳ್ದೆ. ಆಗುತ್ತೆ ಆಗುತ್ತೆ. ಪಾಪ ಬಾಯ್. ಇಬ್ರು ರೀ ಇಸ್ಕೊಳ್ರಿ ತಿಂಡಿ ಬಾಕ್ಸ. ಸ್ಕೂಲಿಗೆ ನಿಮ್ಮ ಯಜಮಾನ್ರು ಅಲ್ಲ ಸ್ಕೂಲಿಗೆ. ದೇವ್ರ ಪಾತ್ರೆ ಎಲ್ಲ ಬೆಳಗಿಟ್ಟಾಗಿದೆ. ಹಾಗೆ ದೇವ್ರ ಹತ್ರನೂ ಕ್ಲೀನ್ ಮಾಡಿದ್ದೀನಿ. ಇವಾಗ ಪೂಜೆ ಮಾಡಬೇಕು. ಹಾಗೆ ಕೆಲಸಕ್ಕೆ ಜನನೂ ಕೂಡ ಬಂದಿದ್ದರು, ಅವರಿಗೂ ಅವಲಕ್ಕಿ ಮಾಡಿಕೊಟ್ಟಿದ್ದೀನಿ. 2 ತಿಂಡಿ ಮಾಡೋ ಅಷ್ಟರಲ್ಲಿ ಸಾಕಾಗಿ ಹೋಗ್ಬಿಡುತ್ತೆ ಅತ್ಲಾಗೆ.
ಯಾರು ತೆಂಗಿನ ಸಸಿ ಕೀಳ್ಸರಿದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ರಿ ಅಂತಲ್ಲ. ಹ್ಞೂ ವಿಡಿಯೋ ಮಾಡಿ ಕಳಿಸು. ಬೇರೆ ಬೇಸಿ ಬರ್ತಿದಾವೆ. ಇದೇ ವೈನ ಗೊತ್ತಾ? ಇದೇ ವೈನ. ಅವನೇನಪ್ಪ ಅವರ ಒಲೆ ಇರ್ಬೇಕು ತಗ ಸೊಸಿ ಅಲ್ವಾ ನಿಮ್ಮವು ಸತೀಶ್ ಅವರವು? ಎಷ್ಟೊಂದು 50 ಗಿಡ ಇದಾವ? ಹ್ಞೂ ಶಂಕರಣ್ಣರವು ಇಲ್ಲಿದಾವಲ್ಲ ಅಲ್ಲಿ. ಇಲ್ಲೂ ಇಲ್ವಾ? ಎಲ್ಲ ನಿಮ್ಮವೇ? ರಾವಣದಲ್ಲಿ ಇದ್ದಿರವಲ್ಲ ನಿಮ್ಮವೇ? ಅಲ್ಲ ಕಣ ಮನಿಂದಿರವ ಅವ್ರವೇ ಅಲ್ವ ಸೋಸಿ? ಹೋಯ್ತು ಕಣ. ಈಗ ಬಂದು ನಾಲ್ಕು ಹಿಂಗೆ ಹಾಕ್ಬಿಟ್ಟ ಬಂದು ಹೇಳ್ತಾನೆ ನನ್ನ ಕಡೆ ಹೋಗ್ಕಣ ಅಂತವ ಬರ್ಕಣದು ಹಿಂಗೆ ಹೊಡಿಲ್ಲ. ಈ ಕಡೆ ಬರ್ಸ ಈ ಕಡೆ ಹೋಗಿ ಬರ ಹೊಡಿ ಕಳ್ಳಿ ಕಡಿಂದವ ಅದೇ ನದಿ ಕಡಿಂದ ಹೊಡಿ. ಕೆಲಸಕ್ಕೆ ಜನ ಬಂದಿದ್ರಲ್ಲ ಅವ್ರಿಗೆ ಕಾಫಿ ಟೀ ತಿಂಡಿ ಅಂದ್ಕೊಂಡು ಟೈಮೇ ಆಗೋಯ್ತು. ಬೇಗ ವಾರ ಮಾಡೋದಕ್ಕೆ ಆಗಲಿಲ್ಲ. ಹಾಗೆ ಅವರಿಗೆಲ್ಲ ಟೀ ಎಲ್ಲ ಕೊಟ್ಬಂದು ನೆಲ ಎಲ್ಲ ಒರೆಸ್ಕೊಂಡು ಬಾಗಿಲಿಗೆಲ್ಲ ಬೆಳಗ್ಗೆನೇ ನೀರು ಹಾಕಿರ್ತೀವಿ. ಹಾಗೆ ಇನ್ನೊಂದು ಸಲ ಹೊಸ್ಲಿಗೆ ಒರೆಸ್ಕೊಂಡು ರಂಗೋಲಿನ ಬಿಟ್ಟೆ. ಯಾಕೆ ಒರೆಸೋದಂಗಾಗಿತ್ತು, ಅದಕ್ಕೆ ಇನ್ನೊಂದು ಸಲ ರಂಗೋಲಿನ ಚಿಕ್ಕದಾಗಿ ಬಿಟ್ಟೆ. ಮುಂದ್ಗಡೆ ಬಾಗಿಲಲ್ಲಿ ದೊಡ್ಡ ರಂಗೋಲಿನ ಬಿಟ್ಟಿರ್ತೀವಿ. ಈಗ ಹಾಗೆ ಬಾಗಿಲಿಗೆ ಒಂದು ಸಿಂಪಲ್ಲಾಗಿ ಚಿಕ್ಕದು ಬಿಟ್ಟು ಅಮ್ಮ ಬೇಗ ಎದ್ದಿರ್ತಾರಲ್ಲ ಅವರು ಮುಂದ್ಗಡೆ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಎಲ್ಲ ಬಿಟ್ಟು ಹೂವೆಲ್ಲ ಇಟ್ಟು ಹೋಗ್ಬಿಡ್ತಾರೆ. ಅಂದರೆ ಅಂಗಡಿಗೆ ಹೋಗಿ ಬೇಗ ಎದ್ದೇಳ್ತಾರಲ್ಲ, ಹಾಗಾಗಿ ಆ ಕೆಲಸ ಮುಗಿಸಿರ್ತಾರೆ. ನಾನು ನೆಲ ಎಲ್ಲ ಒರೆಸಾದ್ಮೇಲೆ ಹಾಗೆ ಮುಂದ್ಗಡೆ ಎಲ್ಲ ಮತ್ತೆ ಇನ್ನೊಂದು ಸಲ ಒರೆಸಿ ನಾನು ಚಿಕ್ಕದಾಗಿ ರಂಗೋಲಿನ ಬಿಡ್ತೀನಿ. ಅದೇ ಹೇಳ್ತಿರ್ತಾರೆ, ನಿನಗೆ ನಾನು ಬಾಗಿಲೆಲ್ಲ ಒರೆಸಿದ್ರೆ ಸಮಾಧಾನ ಆಗಲ್ಲ ಅಲ್ವಾ, ನೀನೇ ಒರೆಸ್ಬೇಕಲ್ವಾ ಅಂತ. ಅದು ಏನೋ ನನಗೆ ಅಭ್ಯಾಸ ಅಷ್ಟೇ. ಹಾಗೆ ಬೆಳಗ್ಗೆ ಮೆಂತೆ ಬಾತನ್ನ ಮಾಡಿದ್ದೆ, ಅದು ಖಾಲಿಯಾಗಿತ್ತು. ಅಮ್ಮಂಗೆ ಅಪ್ಪಾಜಿಗೆ ಎಲ್ಲ ಅದನ್ನೇ ಕೊಟ್ಟೆ. ಹಾಗಾಗಿ ನಾನು ಅವಲಕ್ಕಿ ಮಾಡಿದ್ನಲ್ಲ, ನನಗೆ ಅವಲಕ್ಕಿ ಯಾವಾಗಲೂ ಇಷ್ಟನೇ. ಹಾಗೆ ಅವಲಕ್ಕಿನೂ ಕೂಡ ತಿಂದು ಹಾಕ್ಕೊಂಡಿದ್ದೀನಿ. ವಾರದಲ್ಲಿ ಒಂದಾದ್ರೂ ಯಾವುದಾದ್ರು ಈ ಥರ ಫೇಸ್ ಪ್ಯಾಕ್ನ ಹಾಕ್ಕೋಬೇಕು. ನಿಮ್ಗೆ ಏನಿರುತ್ತೆ ಮನೆಯಲ್ಲಿ ಅದು ಕಡಲೆ ಹಿಟ್ಟು, ಹಾಲು, ಜೇನುತುಪ್ಪ, ಕಾಫಿ ಪೌಡರು, ಅಕ್ಕಿ ಹಿಟ್ಟು, ಅರಿಶಿನ ಯಾವುದಾದ್ರು ಆಯಿತು, ಒಂದು ಈ ಥರ ಮುಖಕ್ಕೆ ಹಾಕ್ಕೊಳ್ಳಿ. ಆಗೋರು ಇವಾಗ ಇದು ಸ್ವಲ್ಪ ಡ್ರೈ ಆಗೋವರೆಗೂ ಇದು ಸ್ವಲ್ಪ ಮಿರರ್ನ ಕ್ಲೀನ್ ಮಾಡಿಬಿಡ್ತೀನಿ. ಇದೆ ನೋಡಿ ಮಿರರ್. ಹಾಗೆ ಇಲ್ಲೆಲ್ಲ ಸ್ವಲ್ಪ ಎಲ್ಲ ಅದೆಲ್ಲ ಹಚ್ಕೊಂಡಲ್ಲ, ಇದೆಲ್ಲ ಇದೆ, ಕ್ಲೀನ್ ಮಾಡಿಬಿಡ್ತೀನಿ. ಇದನ್ನು ಸ್ವಲ್ಪ ಟಿಶ್ಯೂ ಪೇಪರ್ ಎಲ್ಲ ಖಾಲಿ ಆಗಿಬಿಟ್ಟಿದೆ, ಇದರಿಂದನೇ ಕ್ಲೀನ್ ಮಾಡ್ಕೊಳ್ತೀನಿ. ಮುಖಕ್ಕೆ ಒಂದು ಫೇಸ್ ಪ್ಯಾಕ್ ಹಾಕ್ಕೊಂಡಿದ್ನಲ್ಲ, ಹಾಗಾಗಿ ಆ ಟೈಮ್ ಇತ್ತಲ್ಲ, ಅದು ಒಂದು ಸ್ವಲ್ಪ ಎಲ್ಲ ಡ್ರೈ ಆಗಬೇಕಲ್ಲ, ಅಲ್ಲಿವರೆಗೂ ಸ್ವಲ್ಪ ಮಿರರೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು, ಅದು ಇದು ಚಿಕ್ಕ ಪುಟ್ಟ ಕೆಲಸಗಳೆಲ್ಲ ಇರ್ತಾವಲ್ಲ, ಅದನ್ನೆಲ್ಲ ಮುಗಿಸ್ಕೊಂಡೆ. ಎಲ್ಲ ಮುಗೀತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಮುಖ ಅಂತ. ಎಲ್ಲ ಆಯಿತು. ಇವಾಗ ಪೂಜೆ ಮಾಡಬೇಕು. ಪೂಜೆಗೆ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಇವಾಗ ಪೂಜೆ ಮುಗಿಸ್ಬೇಕು, ಆಮೇಲೆ ಅಡುಗೆನ ಮಾಡಬೇಕು. ಬನ್ನಿ ಪೂಜೆ ಮಾಡೋಣ. ವಿಮಲ್ ಅವ್ರು ಯಾಕಮ್ಮ ತಿಂತಾರೆ? ಅವ್ರು ಯಾಕೆ ತಿಂತಾರೆ? ಅವರು ಸುಮ್ಮನೆ ತಿಂತಾರೆ. ಏನು ಹೇಳ್ಕೊಟ್ರು ಸ್ಕೂಲಲ್ಲಿ?
ಹೇಳು. A B C D F G H I J K L M N P Q R S T ಹಾಗೆ ಮಧ್ಯಾಹ್ನ ಮೇಲೆ ನಾನು ಅಂಗಡಿಗೆ ಹೋದೆ, ಫ್ರೀನೇ ಇರಲಿಲ್ಲ. ಹಾಗಾಗಿ ಇದನ್ನು ಕೂಡ ಅಲ್ಲೇ ಬಂದನಲ್ಲ, ಅವನನ್ನು ಇಳಿಸ್ಕೊಂಡು ಹಂಗೆ ಅಂಗಡಿಲೇ ಸ್ವಲ್ಪ ಹೊತ್ತು ಕೂತಿದ್ವಿ ಅಮ್ಮ ಬರೋವರೆಗೂ. ಅಮ್ಮ ಬಂದಮೇಲೆ ಮನೆಗೆ ಬಂದೆ. ಒಂದೆರಡು ಮ್ಯಾಗಿ ಪ್ಯಾಕೆಟು ತೊಗೊಬಂದೆ, ಖಾಲಿಯಾಗಿತ್ತು ಅಲ್ಲಿ ಫ್ಯಾಮಿಲಿ ಪ್ಯಾಕೆಟು. ಹಾಗಾಗಿ ಅದನ್ನು ತೊಗೊಬಂದು ಅವನಿಗೆ ಸ್ವಲ್ಪ ಮ್ಯಾಗಿ, ಹಾಗೆ ಅವನಿಗೆ ನಮಗೆ ಎಲ್ಲರಿಗೂ ಕೂಡ ಈಗ ಮಳೆ ಬರ್ತಿದ್ಯಲ್ಲ, ಏನಾದರೂ ಬಿಸಿ ಬಿಸಿಯಾಗಿ ತಿನ್ನಬೇಕು ಅಂತ ಅನಿಸ್ಬಿಡುತ್ತೆ ಒಂದು 6 ಗಂಟೆ ಟೈಮಲ್ಲೆಲ್ಲ. ಹಾಗಾಗಿ ಮ್ಯಾಗಿನ ಮಾಡಿದೆ. ಅದಕ್ಕೆ ಸ್ವಲ್ಪ ಹೆಲ್ದಿಯಾಗಿ ಅಂತ ಕಾರ್ನ್ ಹಾಕಿ ಮಾಡಿದೆ, ಚೆನ್ನಾಗಿರುತ್ತೆ. ಬಟ್ ಮ್ಯಾಗಿ ಹೆಲ್ದಿ ಅಂತ ಹೇಳಲ್ಲ, ಬಟ್ ಸ್ವಲ್ಪ ಇರೋದನ್ನೇ ಹೆಲ್ದಿಯಾಗಿ ಮಾಡ್ಕೊಂಡು ತಿನ್ನಬೇಕು ಅಂತಂದರೆ ಕಾರ್ನು ವೆಜಿಟೇಬಲ್ಸು ಎಲ್ಲ ಹಾಕಿ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ತುಂಬ ದಿನ ಆಗಿತ್ತು ಮ್ಯಾಗಿ ಮಾಡಿರಲಿಲ್ಲ, ಹಾಗಾಗಿ ಇವತ್ತು ಮಾಡಿ ಅದಕ್ಕೆ ಸ್ವಲ್ಪ ಚೀಸು ಕೂಡ ಆ್ಯಡ್ ಮಾಡಿದೆ. ಚೀಸ್ ಹಾಕಿದ್ರಂತೂ ಮ್ಯಾಗಿ ಹೆಂಗಿರುತ್ತೆ ಅಂದರೆ ಸೂಪರಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ಚೀಸ್ ಹಾಕಿ ಮಾಡಿ, ಚೆನ್ನಾಗಿ ಬಂದಿತ್ತು. ಟೇಸ್ಟು ಕೂಡ ಸೂಪರಾಗಿತ್ತು. ನಮ್ಮ ಮೆದು ಅಂತೂ ತುಂಬ ಇಷ್ಟಪಟ್ಟು ತಿಂದ. ಬರೀ ಸಾಕು, ಬರಿಲ್ಲ, ಉಲ್ಟಾಡ್ಬೇಡ. ಬರದಿಲ್ವ ಈಗ ನೀನೇ ಬರ್ದಿರೋದು ಬರೀ. ಹಾಗೆ ಇವತ್ತಿನ ವಿಡಿಯೋ ಇದಾಗಿತ್ತು. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸ್ದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಫ್ರೆಂಡ್ಸ್, ಎಲ್ಲರಿಗೂ ಒಳ್ಳೆಯದಾಗಲಿ.